ಗಡಿನಾಡು ಪಾವಗಡದಲ್ಲೊಂದು ವಿಚಿತ್ರ ಘಟನೆ ನಡೆದಿದೆ. ಮಂಗಳಮುಖಿಯರ ಅಟ್ಟಹಾಸಕ್ಕೆ ಪಾವಗಡದ ಜನ ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಪಾವಗಡ ತಾಲೂಕು ಕಚೇರಿ ಆವರಣದಲ್ಲಿ ಗುಂಪೊಂದು ಇಬ್ಬರು ಪುರುಷರ ಮೇಲೆ ಏಕಾಏಕಿ ಚಪ್ಪಲಿಗಳ ಹೊಡೆತದ ಸದ್ದು ಕೇಳಿ ಅಲ್ಲಿದ್ದ ಜನರೇ ಬೆಚ್ಚಿ ಬಿದ್ದಿದ್ದಾರೆ. ತಾಲೂಕಿನ ನಾಗಲಾಪುರ ಗೇಟ್ ವಾಸಿ ಸೀನಪ್ಪ ಎಂಬುವರ ಮಗ ಸುರೇಶ್ ಕಳೆದ 7 ವರ್ಷಗಳ ಹಿಂದೆ ಲಿಂಗ ಬದಲಾವಣೆಯನ್ನ ಮಾಡಿಕೊಂಡು ಮಂಗಳಮುಖಿಯರ ಜೊತೆ ಜೀವನವನ್ನ ನಡೆಸಿಕೊಂಡು ಬರ್ತಾ ಇದ್ರು. ರೇಣುಕಾ ಎಂಬ ಹೆಸರನ್ನು ಸಹ ಬದಲಾವಣೆಯನ್ನ ಮಾಡಿಕೊಂಡು ಅವರ ಜೊತೆಯಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ರಂತೆ. ಇತ್ತೀಚೆಗೆ ಇಲ್ಲಿ ನನಗೆ ಬಹಳಷ್ಟು ಸಂಕಟ ಆಗ್ತಾ ಇದೆ, ಇಲ್ಲಿ ಇರುವುದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ನಾನು ನಮ್ಮ ಕುಟುಂಬದ ಜೊತೆ ಜೀವನವನ್ನ ನಡೆಸೋದಕ್ಕೆ ಮುಂದಾಗಿದ್ದೇನೆ, ಇವರ ಜೊತೆಗೆ ಇರಲು ಸಾಧ್ಯವಿಲ್ಲ ಎಂದು ಮನೆ ಕಡೆ ಹೊರಟಿದ್ದಾರೆ. ಹಾಗಾಗಿ ಅವರನ್ನ ಕರೆದುಕೊಂಡು ಹೋಗಲು ಅವರ ತಮ್ಮ ಹಾಗೂ ಅವರ ತಂದೆ ಬಂದಂತಹ ಸಂದರ್ಭದಲ್ಲಿ ಈ ಮಂಗಳಮುಖಿಯರು ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಲು ಬಿಡುವುದಿಲ್ಲ ಎಂದು ಅಟ್ಟಹಾಸವನ್ನ ಮೆರೆದಿರುವಂತಹ ಘಟನೆ ಪಾವಗಡ ತಾಲೂಕಿನಲ್ಲಿ ನಡೆದಿದೆ. ನಂತರ ಪೊಲೀಸ್ ಸಿಬ್ಬಂದಿ ಮಧ್ಯವಸ್ಥಿಕೆ ವಹಿಸಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.